ಕರ್ಣ, ಪರಮಾತ್ಮ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಬೇಕು. ನನ್ನ ಹೊರಡ ಬಾ ಕರ್ಣ. ಹಾಗೆ ಆಗಲಿ ಪರಮಾತ್ಮ. ಪರಮಾತ್ಮ, ಕರ್ಣ, ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ, ಪರಮಾತ್ಮ ಹರೇ ಪಾವನ ನಾಮ. ಮರನೋಳು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ, ಮರದೋಳು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ, ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಪರಮಾತ್ಮ, ಮನುಜನ ಪಾಲಿಸಿದೆ. ದೇವ ದೇವಾನೆ ಭಕ್ತರ ಬಾಂಧವನೇ ಸ್ವಾಮಿ. ಪರಮಾತ್ಮ, ಮರದೋಳು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಬಲ್ಲಲ್ಲಿದ್ದೇನೆ ಸ್ವಾಮಿ ಕರಳನ್ನ ಆಧರಿಸುನೆ. ಪರಮಾತ್ಮ, ಬಳ್ಳಲ್ಲಿದ್ದೇನೆ ಸ್ವಾಮಿ
ಪರಮ ಹರೇ ಪಾವನ ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನೆಂದು ಹೊರತಿದ್ದರೂ ಸಹ ನನ್ನನ್ನೇಕೆ ಇಷ್ಟು ದೂರ ಕರೆತಂದೆ ದೇವ? ಕರ್ಣ, ನೀನು ವೈರಿಯ ಪಕ್ಷದವನೆಂದಾಗು. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಹೀಗಿರುವಲ್ಲಿ ನೀನು ವೈರಿಯ ಪಕ್ಷದವನೆಂತಾಗಲೇ ಕರ್ಣ? ಏನು, ನಾನು ನಿನ್ನ ಪ್ರಿಯ ಬಂಧುವೆ? ಹೌದು. ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಕರ್ಣ, ಓಹೋ, ಮರೆತಿದ್ದೇನೆ. ಇದು ಯುದ್ಧದ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರನ್ನು ಕಾಪಾಡುವುದಕ್ಕೋಸ್ಕರ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ಕೃಷ್ಣ? ಹೇಗಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ಆಗ ನೀನು ಜನಿಸಿದೆ. ಲೋಕಪವಾದ ಗೆದರಿದ್ದ ನಿನ್ನ ತಾಯಿಯು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆಯ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಹೇಳುವೆನು ಕೇಳು. ಪರಮಾತ್ಮ, ರವಿ ಅಂಕದಿ ದುರದೀರ ಸುಕುಮಾರವ. ಕರ್ಣ, ಹೇ ಪರಮಾತ್ಮ, ವರ ಪಾಂಡವರ ಜನನಿ ವರ ಪಾಂಡವರ ಜನನಿ ಕರೆಯ ಬೆಳಗುವ ರವಿಯ ಕರುಣದಿ ದರೆಯ ಬೆಳಗುವ ರವಿಯ ಕರುಣದಿ ಮಹಾಮಹಿಮನಿ ಜನಿಸಿ ಮೆರೆವ ರವಿ ಸುತನ ಸುಕುಮಾರವ ದುರದೀರ ಸುಕುಮಾರವ. ಕಳಮಳ ವೇದನೆ ಮನವ ಚಿಂತೆ ತೊರೆ ಕರ್ಣ, ಅಮಿತ ಭುವನ ದೋಷಿಯ ಪಡೆವೆ. ದನಗರವೆನಿಸಿದ ದನಗರವೆನಿಸಿದ ಮೇದಿನಿಯೊಳು ಮಹಾಮಹಿಮನಿ ಜನಿಸಿ ಮೆರೆವ ರವಿ ಸುತನ ಸುಕುಮಾರವ ದುರದೀರ ಸುಕುಮಾರವ. ಕರ್ಣ, 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 ಕರ್ಣ.
ಈಗಲೂ ನೀನು ನನ್ನ ಸಂಗಡ ಬಾ. ಸಮಗ್ರ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತ ರತ್ನ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ ನನ್ನ ಸಂಗಡ. ಪರಮಾತ್ಮ, ಹಾಗಾದರೆ ಆ ಲೋಕೈಕ ವೀರದ ಆ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ಹೌದು ಕರ್ಣ, ನಿಜವಾಗಿಯೂ ಇದು ಸತ್ಯ ಸಂಗತಿಯೇ ದೇವ. ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವನ ಸಾಕ್ಷಿಯಾಗಿಯೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ. ದೇವಾ ಶೋಧನೆಯೇ ವಿದೇಶಾಪ ಬಲಿತಾ ದೇವಾ ಶೋಧನೆಯೇ Oh
ಒಂದು ಕಡೆ ಆ ಶ್ರೀ ಆಧರಿಸಿದ ನನ್ನ ಸ್ವಾಮಿ ಕೌರವೇಶ್ವರ, ಮತ್ತೊಂದು ಕಡೆ ಸಹೋದರನ ಪಾಶವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು. ಇರುವರಲ್ಲಿ ನಾನು ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ, ದಿಕ್ಕೇ ತೋಚಂದಂತಾಗಿದೆ. ಕರ್ಣ, ಪರಮಾತ್ಮ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಕದಿದ್ದ ಉದ್ಧಾರ ಮಾಡುವೆನು. ಆಮೇಲೆ ಯಾರನ್ನು ಆಶ್ರಯಿಸಬೇಕೋ, ಯಾರನ್ನ ತ್ಯಜಿಸಬೇಕೋ ನೀನೇ ನಿರ್ಧಾರ ಮಾಡು. ಕರ್ಣ, ಪರಮಾತ್ಮ, ಮರೆತಿದ್ದೆನು, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲಲ್ಲ, ದೇವ ಆ ಕರ್ಣನಾರು, ಆತನು ನೋಡಿದರೆ ನನಗೆ ಮರುಕುಂಟಾಗುವುದಲ್ಲ ಎಂದು ಕೇಳ್ತೀನಿ. ಈಗ ತಾನೇ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ಸಂತೋಷಪಡಿಸು. ಕರ್ಣ, ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನ ಬರಲೆ. ಕರ್ಣ, ತಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಎಂದಿಗೂ ಅಸತ್ಯವನ್ನು ಹೇಳತಕ್ಕವನಲ್ಲ. ಹಾಗಾದರೆ ಆ ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ, ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಇದುವರೆಗೂ ಬಂದು ಹೊರಗದವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನಾನು ಇಂದು ಬಂದು ಹೊರಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ! ಆ ನನ್ನ ಸಹೋದರರಾದ ಪಾಂಡವರನ್ನು ನನ್ನ ಕೈಯಾರ ನಾನೇ ಕೊಲ್ಲಲೆ ಪಾಂಡು ಕುಮಾರರ ನಾ ಕೊಲ್ಲುವುದೇ? ಗುರುಗಳ ತಮ್ಮಂದಿರನ್ನ ಕೊಲ್ಲುವುದೇ? ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದಾರುಣಿಯೊಳ್ ಸುಖ ಸಂಪತ್ತಿ ನಿಲ್ವಾಳ್ವನೇ. ಚಲದಿಂಪರ್ತನರುಂಡವಂತರಿದು ಚಲದಿಂಪರ್ತನರುಂಡವಂತರಿದು ಮತ್ಸ್ವಾಮಿಗೆ ಅನವಮತ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ 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 ತನ ಘೋರ ಶರಕೆ ನಾಂ ಸುತಾಗಲೇ ನಾಂ ಸಾಯಲೇ ಸಾಯಲೇ. ಐವರ ಕಾಂತೆ ಎನಿಸಿದೆ ಚಿಂತೆ, ತಳೆದು ಪರಿಭವ ಸವಿಸಿದೆ ಜೀವ. ತಳೆದು ಪರಿಭವ ಸವಿಸಿದೆ ಜೀವ, ಸರ್ವೇಶ ಕೊಡು ಚಿರ ವಿಭವ. ಸರ್ವೇಶ ಕೊಡು ಚಿರ ವಿಭವ, ಜ್ವಲಿಸುವುದರ ಮರತ ನಿಜ ಕಲುಷಿತ ಮನದ ವ್ಯಾಕುಲ ಭಾವ. ಜ್ವಲಿಸುವುದನ ಮರತ ಜ್ವಲಿಸುವುದನ ಮರತ ದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಎಳೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದು ಬಿದ್ದು ಬದುಕಿರುವ 4-6 ದಿನಗಳಾದರೂ ಸುಖವಾಗಿರണമെಂದುಕೊಂಡರೆ ಹೆಚ್ಚು ಹೆಚ್ಚು ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವಾ.
ಪಾಂಚಾಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿ ನಿಂತಿರೋಳು? ಪ್ರಿಯತಮೇ, ಏಕೆ ರೋದಿದೆ ಕರುಣಿ ಮಣಿಯಲಿ, ಏಕೆ ರೋದಿದೆ, ಏಕೆ ರೋದಿದೆ ಕರುಣಿ ಮಣಿಯಲಿ, ಏಕೆ ರೋದಿದೆ. ಅಗ್ರಜರಾಜ್ಞೆಯ ಮೇಲೆ ಶ್ರೀಗಲಿ ಗುರುಕುಲ ಸೇರಿ, ಅಗ್ರಜರಾಜ್ಞೆಯ ಮೇಲೆ ಶ್ರೀಗಲಿ ಗುರುಕುಲ ಸೇರಿ ರಕ್ಷಿಸುವೆ ಮದಾಂತರ, ರಕ್ಷಿಸುವೆ ಮದಾಂತರ, ರಕ್ತರಾಗದೆ ಚಿಂತೆಯ ಬಿಡದೆ, ರಕ್ತರಾಗದೆ ಚಿಂತೆಯ ಬಿಡದೆ, ಏಕೆ ರೋದಿದೆ ಕರುಣೆ ಮಣಿಯಲಿ, ಏಕೆ ರೋದಿದೆ. ಬಿಡು ಬಿಡು ನಿನ್ನಯ ಪ್ರಾಣೇಶ್ವರ, ಅದೆಷ್ಟೊಂದು ಪ್ರೇಮ, ಎಷ್ಟು ಪ್ರೀತಿ ನನ್ನ ಮೇಲೆ ನಿಮಗೆ. ಏಕೆ, ಏನಾಯಿತು? ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದೆ ಆದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂಥ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಬಾರಿ ಬೇಡಿಕೊಂಡಿಲ್ಲವೆ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ಅದನ್ನು ತಿಳಿಸಬಾರದು. ತಿಳಿಸುತ್ತೇನೆ ಪ್ರಾಣೇಶ್ವರ, ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಮಿಯ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಹೋಗಿದ್ದೆ. ಅಬ್ಬಬ್ಬ, ಅಲ್ಲಿಗ ದುರ್ಯೋಧನ ಪತ್ನಿಯಾದ ಆ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನ್ನು ಕಳುಹಿಸಿದ್ದಾರೆ. ಇನ್ನೇನು ಸಂಧ್ಯೆ ಆಗು, ಆಗಲಾದ್ರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವ ಎಷ್ಟಿದ್ದು ಕೇಳಿ. ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಪ್ರಿಯತಮೇ, ಯಾರು 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 ರಾಯಭಾರಕ್ಕೆ ಹೋದವರು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಕೃಷ್ಣನ ಗೋಪಿಕಾನ್ಯರ ವಿಲಾಸ ವಿಭ್ರಮೆಯಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರಿದಾಗಲೇ ಹೀಗಾಗಿರಬಹುದೆಂದು ತಿಳಿದಿದ್ದೇನೆ. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟು? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇನೆ. ಏನೆಂದು? ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಏ ಭಾನುಮತಿ ಎಂಬುದಾಗಿ. ಬಾಬು ಬಾಬು ಪಾಂಚಾಲಿ ಬಾಬು, ಚಮತ್ಕಾರವಾದ ಉತ್ತರ. ಶಾಲೆ
ಸುರುಳದು ಶಾಸನ ಒಡಲನು ಬರಲು ಮುತ್ತಿದ ಮುಡಿಯನ್ನು ಮುಡಿಗಾಲಿಸುವೆ ಬಿಚ್ಚಿದ ಮುಡಿಯನ್ನು ಮುಡಿಗಾಲಿಸುವೆ ತಾನು ಮುದ್ದಾಡುವೆನು ಜೀವನ ಪ್ರೇಮದ ರಾಣಿಯೇ ಜೀವನ ಪ್ರೇಮದ ರಾಣಿಯೇ ತಾನು ಮುದ್ದಾಡುವೆನು ಮಾಡಿದ ಶಪಥವ ಮರೆಯುವೆನೇನು ಭೀಮನ ಮಾಡಿದ ಶಪಥವ ಮರೆಯುವೆನೇನು ಚಿಂತಿಸದಿರದೆ ಧ್ರುಪದನಂದಿನಿ ಚಿಂತಿಸದಿರದೆ ಧ್ರುಪದನಂದಿನಿ ಕಣದಲ್ಲಿ ಅವರನ್ನು ಒದಿಸದಿರುವೆನು ರಣದಲ್ಲಿ ಅವರನ್ನು ಒದಿಸದಿರುವೆನು ತಾನೇ ಮುದ್ದಾಡುವೆನು ಜೀವನ ಪ್ರೇಮದ ರಾಣಿಯೇ ತಾನೇ ಮುದ್ದಾಡುವೆನು ಬಾರೆ ತಾನೇ ನನಗಾನೆ ಅಳುಗಾನೆ ಮುದ್ದಾಡುವೆನು ಬಾರೆ ಇವೆರಡು ಕೈಗಳು ನಿಮ್ಮನ್ನೇ ಮುಟ್ಟಬೇಕೆಂದು ಆಸೆ ಪಡುತ್ತಿರುವವು ಸ್ವಾಮಿ. ಕುಳಿತುಕೊಳ್ಳಿ. ಪ್ರಾಣೇಶ್ವರ, ನೀವು ಇನ್ನು ನನಗೆ ಅದೆಷ್ಟು ಕೋಪ ಬರೆಸಿರುವಿರೆಂದರೆ ಆದರೂ ಬಹಳ ಪ್ರೀತಿ ಸಮಾಧಾನ ತಂದುಕೊಂಡು ನಿಮಗಾಗಿ ಒಂದು ಗಾನವನ್ನು ಪಾಡುವೆನು ಸ್ವಾಮಿ. ಸಮಯವಿದೆ ಶೃಂಗಾರಕ್ಕೆ ಭೀಮ ಪ್ರಾಣೇಶ್ವರ, ಮನಮುನಿಸುವ ಮದಹಾಸ ವಿಲಾಸ ಮನಮುನಿಸುವ ಮದಹಾಸ ವಿಲಾಸ ಗೌರವ ಶಿರವ ಧರಿಯುಳು ನೀನು ಗೌರವ ಶಿರವ ಧರಿಯುಳು ನೀನು ಚೆಲ್ಲುತ್ತ ಸೇರುವೆ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಭ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ ಭ್ರಮದೆಯ ಮನಕ್ಕಿಲ್ಲದಿರೆ ವಿರಾಮ ಸಮಯವಿದೆ ನಮ್ಮ ಸರಸ ಸಲ್ಲಾಪಕ್ಕಾಗಿ ಇನ್ನು ಸಾಕಷ್ಟು ಸಮಯವಿರುವುದು. ನೀವು ಸರಸ ಸಲ್ಲಾಪವನ್ನೇ ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡು ಕುಳಿತುಕೊಂಡಿರುವಿರಿ. ಆದ್ರೆ ಎಲ್ಲವನ್ನು ಮರೆತು ಹೋದಂತೆ ಕಾಣಿಸುತ್ತಿರುವುದು. ಪ್ರಾಣೇಶ್ವರ,
ದೇವಿ, ಈ ಹಿಂದೆ ಬಿಚ್ಚಿದ ನನ್ನ ಕೇಶನ ಆಶೆಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ನೀವು ಮತ್ತನ್ನೇನೋ ಹೇಳಿದ್ರಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಂದ ಅದೇ ಪ್ರತಿಜ್ಞೆಯನ್ನು ಕೇಳಲು ಅಪೇಕ್ಷಿಸುತ್ತಿರುವೆಯೋ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲೋ ಈ ಪ್ರಚಂಡ ಭೀಮ. ನಿಜವೇ, ನೀವೆಂದಿಗೂ ಮಾಡಿರುವ ಪ್ರತಿಜ್ಞೆಯನ್ನು ಮರೆಯುವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನು ಅಲ್ಲ. ಸಂಧಿಯನ್ನು ಬಯಸುವವರು ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವನು. ಧರ್ಮಪರಾಯಣನಾದ ಇಷ್ಟರು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡು ಅಣ್ಣ, ನೋಡು, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅರ್ಜುನ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಾಂತಿ ಮಾಡುವುದು ನನಗೆ ಅಸಾಧ್ಯವಾಗಿದೆ. ಪಾಂಚಾಲಿ, ಅಣ್ಣನೇಕೆ ಇಷ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ಏನೆಲ್ಲ ತಿರುಗುವುದು? ಸರಿಯಾದ ಉತ್ತರವನ್ನೇ ಕೊಡಬಹುದು. ಪಾಂಚಾಲಿ, ಏಕೆ ದುಃಖಿಸುತ್ತಿರುವೆ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ನನ್ನ ಬಿರುಗುವುದಲು ಸರಿಯಾದ ಉತ್ತರವನ್ನು ಕೊಡಬಹುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ಈಗಲೇ ನೀವಿಬ್ಬರ ಸಮ್ಮುಖದಲ್ಲೇ ಹೇಳಿಬಿಡುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲೆಂದು ಪಾಂಡವ ರಾಜೇಂದ್ರನು ನಮ್ಮನ್ನು ಏಡಿ ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹಸ್ಯವಾಗಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮಗಳ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ಗದ ಜಗದ ಮಹಾಯುಧ, ಈ ಗದ
ಧರ್ಮದಾಂತ ದುರ್ಯೋಧನನು ಜನ ದುರಾಗ್ರಹದ ಲೋಕ ಬಸುದೇವರು ಧರ್ಮದಾಂತ ದುರ್ಯೋಧನನು ಜನ ದುರಾಗ್ರಹದ ಲೋಕ ಬಸುದೇವರು ಹರಿಯೋದಕ್ಕೆ ಪೊಡೆ ಪೊಡೆ ಮೊಟ್ಟೆ ಹರಿಯೋದಕ್ಕೆ ಪೊಡೆ ಪೊಡೆ ಮೊಟ್ಟೆ ಮೊಟ್ಟೆ ಕೊಟ್ಟಿಗದೆ ಭಾರವನ್ನಿಳಿಸಿದೆ ಮೊಟ್ಟೆ ಕೊಟ್ಟಿಗದೆ ಭಾರವನ್ನಿಳಿಸಿದೆ ಈಗದ ಜಗದ ಮಹಾಯುಧ ಈಗದ ಅಜಯ ಅಟ ಹೊಸದೆ ದೊಡ್ಡ ಕೌರವನ ಮುಷ್ಟಿ ಸಮರದ ಅಟ ಹೊಸದೆ ದೊಡ್ಡ ಕೌರವನ ಅಡ್ಡಿ ಸಮರದ ಯೋಚನೆ ಹರಿಯೋದಕ್ಕೆ ಪೊಡೆ ಪೊಡೆ ಮೊಟ್ಟೆ ಹರಿಯೋದಕ್ಕೆ ಪೊಡೆ ಪೊಡೆ ಮೊಟ್ಟೆ ಮೊಟ್ಟೆ ಕೊಟ್ಟಿಗದೆ ಭಾರವನ್ನಿಳಿಸಿದೆ ಮೊಟ್ಟೆ ಕೊಟ್ಟಿಗದೆ ಭಾರವನ್ನಿಳಿಸಿದೆ ಈಗದ ಜಗದ ಮಹಾಯುಧ ಈಗದ ಅಜಯ ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು ಇಡೀ ಕುರುಕುಲವನ್ನು ಸಮೂಲವಾಗಿ ನಾಶಪಡಿಸಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡಿರಿ. ನಾನು ನನ್ನ ಪ್ರತಿಜ್ಞೆಯಂತೆಯೇ ನಡೆಯುವೆನು. ಭೀಮಸೇನ ಶಾಂತನಾಗು. ಭೀಮ ದುಡುಕದಿರು ದುಡುಕುತನವು ಬೇಡವೋ ತಮ್ಮ ಬಿಡುಬಿಡೆಂದು ಕರೆದ ಭೀಮ. ದುಡುಕುತನವು ಬೇಡವೋ ತಮ್ಮ ಬಿಡುಬಿಡೆಂದು ಕರೆದ ಭೀಮ. ಸಹೋದರ ಭೀಮಸೇನ ಸಮಾಧಾನ ಬೇಡವಿಲ್ಲ. ಸಮಾಧಾನ ಬೇಡವಿಲ್ಲ. ಮುಗಿದ ನಂತರ ಒಲ್ಲವೇ ದಂಡವು. ಸಹೋದರ ಭೀಮಸೇನ ಮುಗಿದ ನಂತರ ಒಲ್ಲವೇ ದಂಡವು. ದುಡುಕುತನವು ಬೇಡವೋ ತಮ್ಮ ಬಿಡುಬಿಡೆಂದು ಕರೆದ ಭೀಮ. ಧರ್ಮ ಧರ್ಮ ಎಂದು ನಾವು ಧರ್ಮ ಧರ್ಮ ಎಂದು ನಾವು ಧರ್ಮದಿಂದ ಕಾಲ ಕಳೆವೆ. ಧರ್ಮದಿಂದ ಕಾಲ ಕಳೆವೆ. ಮರ್ಮದಿಂದ ಸಾಲವುವವನ. ಭೀಮಸೇನ ಮರ್ಮದಿಂದ ಸಾಲವುವವನು. ಇದಕ್ಕೆ ಸಂಶಯ ಏತಕೋ ಭೀಮ. ಇದಕ್ಕೆ ಸಂಶಯ ಏತಕೋ ಭೀಮ. ದುಡುಕುತನವು ಬೇಡವೋ ತಮ್ಮ ಬಿಡುಬಿಡೆಂದು ಕರೆದ ಭೀಮ. ಸಹೋದರ ಭೀಮ. ಸಹೋದರ ನನ್ನ ಮೇಲೆ ಕೋಪವಿದೆ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಅಣ್ಣ ಕೋಪ ಮಾಡಬೇಡ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಇದಕ್ಕೆ ಏನು ಹೇಳುವ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ
ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆ ಕ್ಷತ್ರಿಯ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮ ಎಂಬುದು ನಿನಗೆ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಲಿ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕೋಸ್ಕರ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ದೌಮ್ಯನನ್ನು ಸಂಧಿಗೆ ಕಳಿಸಲು ಅಪಮಾನ ಹೊಂದಿದಿರಿ, ಕುಲ ಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣ ಕುಟುಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ. ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಇದರ ಫಲಾಫಲವು ಸ್ವಲ್ಪ ಸಮಾಧಾನರಾಗಿ ಯದುಪತಿ ನಮ್ಮನ್ನು ನೋಡೋಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರ ತಿಳಿದು ಬಳಿಕ ನಿಮ್ಮ ಇಷ್ಟ ಬಂದಂತೆ ಮಾಡಿ. ಅಣ್ಣ, ಪರಮಾತ್ಮ ಈ ಪಾಂಡುಪುತ್ರರ ಪ್ರಣಾಮಗಳ ಸ್ವೀಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ವಾಸುದೇವ, ಈ ಪ್ರಚಂಡ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೂ ಸಹ ಮಂಗಳವಾಗಲಿ. ಪರಮಾತ್ಮ ಓದಕಾರು ದೇವಕಿ ನಂದನ ದೇವಜನಾರ್ದನ. ಪರಮಾತ್ಮ ದೇವಕಿ ನಂದನ ದೇವಜನಾರ್ದನ ತಮ ಪಾದಯುಗಳಿಗೆ ನಮಿಸುವೆ ತಮ್ಮ ಪಾದಯುಗಳಿಗೆ ನಮಿಸುವೆ ಪರಮಾತ್ಮ. ಧರ್ಮನಂದನ, ಎಂದು ಕೌರವರನ್ನು ಸಂಧಿಯ ಗೈಗೆಯ. ಎಂದು ಕೌರವರನ್ನು ಸಂಧಿಯ ಗೈಗೆಯ ಮುಂದೆ ನಾವೆಲ್ಲರೂ ಚಂದದಿ ಬಾಳೆವೆ. ಮುಂದೆ ನಾವೆಲ್ಲರೂ ಚಂದದಿ ಬಾಳೆವೆ. ದೇವಕಿ ನಂದನ ದೇವಜನಾರ್ದನ. ದೇವಕಿ ನಂದನ ದೇವಜನಾರ್ದನ ತಮ ಪಾದಯುಗಳಿಗೆ ನಮಿಸುವೆ ಪರಮ ಕೃಪಾಳುವೆ ಕುರುಪಾಂಡವರಿಗೆ. ಪರಮ ಕೃಪಾಳುವೆ ಕುರುಪಾಂಡವರಿಗೆ ಪರಮ ಸತ್ಯವನ್ನು ವಿವರಿಸಿ ಬಂದೆಯ. ಪರಮ ಸತ್ಯವನ್ನು ವಿವರಿಸಿ ಬಂದೆಯ. ದೇವಕಿ ನಂದನ ದೇವಜನಾರ್ದನ. ದೇವಕಿ ನಂದನ ದೇವಜನಾರ್ದನ ತಮ್ಮ ಪಾದಯುಗಳಿಗೆ ನಮಿಸುವೆ ಕೃಷ್ಣ. ಪರಮಾತ್ಮ, ಧರ್ಮನಂದನ, ಒಂದು ಕಾರ್ಯವೇನಾಯಿತು? ಓದುವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿ ವಿಚಾರವನ್ನು ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನ್ನನ್ನು ಗೌರವಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವನ್ನು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಅವರು ಇನ್ನೆಲ್ಲಿರುವುದು ನನಗೆ ಸರಿಯಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನ್ನ ಪ್ರತಿಜ್ಞೆಯಂತೆ ನಾನು ನಡೆಯುವುದು. ಸ್ವಲ್ಪ ಸಮಾಧಾನರಾಗಿ ಸ್ವಾಮಿ, ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೋ ಮುಗಿಯುವುದು. ಯದುಪತಿ,
ಸಭೆಯಲ್ಲಿ ಏನೇನು ನಡೀತು? ಧರ್ಮಾನಂದನ, ನಾನು ನಿರೀಕ್ಷಿಸಿದಂತೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ನಾನಿನ್ನು ತಡೆಯಲಾರೆನು ರುಕ್ಮಿಣಿಪತಿ. ಅಗ್ರಜನಾಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿಯ ನೆಪದಲ್ಲಿ ನಮಗೆಲ್ಲರಿಗೂ ಬಳೆ ತೊಡಿಸಲು ಆವಣಿಸುತ್ತಿರುವ ಯಾದವಾಗ್ನಿ ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೇಕೆ? ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮಾನಂದನ, ಪರಮಾತ್ಮ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದ್ರು? ಪರಮಾತ್ಮ, ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದ. ದುರ್ಯೋಧನ ಆತನು ಕೂಡ. ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಯಿತು. ಅದನ್ನು ಸಾಧಿಸಿದೆ, ಚೆನ್ನಾಗಿ ಸಾಧಿಸು. ಸಹೋದರೇ, ನಿಮ್ಮ ಅಪೌರುಷದ ಪುರಸ್ಕಾರವು ನಿಮಗೇ ಇರಲಿ. ಈ ಭೀಮನು ಅದರಲ್ಲಿ ಯಾವ ಭಾವವನ್ನು ಅಪೇಕ್ಷಿಸುವುದಿಲ್ಲ. ವ್ಯಾಘ್ನಸೇನಿ, ನೀನು ಮಾತ್ರ ನಿರಾಶರಾಗಬೇಡ. ಈ ಭೀಮ ಬದುಕಿದ್ದರೆ ನಿನ್ನ ಸೇರನ್ನು ತೀರಿಸುವನು. ಅಬ್ಬಬ್ಬ, ನೀನು ನಿಜವಾಗೂ ಇಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಡುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ಒಪ್ಪದು ನನಗೊಪ್ಪದು. ನಿನಗೆ ಒಪ್ಪುವ ಒಂದು ವಿಚಾರ ಇರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಏನು ಆ ಸಂದೇಶ? ಭೀಮಸೇನ, ನೀನು ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ನೀನು ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಇಲ್ಲವಯ್ಯ, ನೀನು ಕೈಕಟ್ಟಿ ಕುಳಿತವಳ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ನಿನ್ನ ಗದೆಯನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ಆ ಗದೆ ಸ್ವಲ್ಪ ದೂರವಾಗಿಡು. ಬಾ, ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳಿಬಿಡು. ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ವಾಸುದೇವ. ಅರ್ಜುನ, ಪರಮಾತ್ಮ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆ ನಾನು ಎಂದಾದ್ರೂ ಮೀರುವೇನೆ ಅಣ್ಣ. ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಗಳ ಕರಗಳನ್ನು ಭದ್ರವಾಗಿ ಬಂಧಿಸು. ಪರಿಹಾಸ್ಯ ಮಾಡುತ್ತಿರುವೆ ಅಣ್ಣ? ಪರಿಹಾಸ್ಯವಲ್ಲ ತಂಗಿ, ಶತ್ರುಗಳ ಎಡೆಮುರಿಯನ್ನು ಬಿಡಿಸುವಲ್ಲಿ ನೀನು ಬಹಳ ಪಂಡಿತಿಯಂತೆ. ನಿನ್ನ ಪತಿಗಳ ಕರಗಳನ್ನು ಕಟ್ಟಲು ಬರುವುದು ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನಿನಗೆ? ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಹಬ್ಬ, ಈಗ ಸಮಾಧಾನ ಆಯಿತು. ಈಗ ಎಲ್ಲರೂ ಕೇಳಿರಿ. ಧರ್ಮನಂದನ, ಕಿರೀಟಿ, ಯಜ್ಞಸೇನಿ, ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅಣುವಾಗಿತ್ತು. ಪರಮಾತ್ಮ, ಯಾರ್ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದ ಕೃಷ್ಣ? ಹರಿ ಪರಿಗೈತವ ಗುರುಳನವ ನರಿ ಪರಿಗೈತವ, ಹರಿ ಪರಿಗೈತವ. ಹರಿ ಪರಿಗೈತವ ಗುರುಳನವ ನರಿ ಪರಿಗೈತವ, ಹರಿ ಪರಿಗೈತವ.
ಅಕ್ಕದಿಂದ ನಿನ್ನನ್ನು ಬಂಧಿಸಲು ಪ್ರಯತ್ನಿಸಿರಿ. ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ಆ ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ಆ ದುರಾಚಾರಿಯಾದ ದುಶಾಸನ ಈ ಕಾರ್ಯವನ್ನು ಮಾಡಿದನು. ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ ಈ ಸಾಹಸ? ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ನೀನೋ ಬಿಡಿಸಿದಲ್ಲವೇ? ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಾಭಿಮಾನವು ಕೀರ್ತಿ ಶಿಖರವನ್ನು ಬಿಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿಕೌರವ ಈ ರೀತಿ ಅಪಮಾನಗೊಳಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಅವನು 5 ಮಾರು ಭೂಮಿಯನ್ನು ಕೊಡಲು ಸಮಸ್ಯೆಯಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಪಾದದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದುಬಿಟ್ಟನು. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನು ವಿಫಲ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು. ತಂದೆಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದನು, ಅದು ನಡೆಯಲಿಲ್ಲ. ನೀನೇ ನಮ್ಮನ್ನು ರಕ್ಷಿಸಬೇಕು, ತಂದೆಯೇ ರಕ್ಷಿಸಬೇಕು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸಿದಲ್ಲಿ ನೀನೆಲ್ಲಿ ಬಿಡಿಸಿದೆಯೋ ಧರ್ಮದ ಕೊಟ್ಟು. ಅರ್ಜುನ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸಿದಿಲ್ಲವೇ? ನೀನೆಲ್ಲಿ ಬಿಡಿಸಿದೆಯೋ ಅಣ್ಣನ ಆಜ್ಞಾದವರಕ. ವಾಸುದೇವ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನು ಬಿಡಿಸಿದಿಲ್ಲವೇ? ನೀನೆಲ್ಲಿ ಬಿಡಿಸಿದೆಯೋ ಕಪಟ ನಾಟಕ ಸೂತ್ರಧಾರಿ. ಯಾರೂ ಬಿಡಿಸಿದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಕೈ? ಈಗ ಕೇಳಿರಿ. ಅಂದು ದುರ್ಯೋಧನನ ಒಡ್ಡೋಲಗದಲ್ಲಿ ದುಶ್ಯಾಸನನಿಂದ ಅಪಮಾನ ಒಂದು ಕಣ್ಣೀರಿಡ್ತ ಮುಕ್ತ ಕೇಶಿಯಾಗಿ ನಿಂತಿದ್ದ ಪಾಂಚಾಲಿ ರಾಜನಂದಿನಿಯ ಸಮ್ಮುಖದಲ್ಲಿ ನಾನೀ ಪ್ರತಿಜ್ಞೆಯನ್ನು ಮಾಡಿದೆನು. ಈ ದಿನ ಯುದ್ಧ ಸನ್ನಿಧವಾಗುವ ಮುನ್ನ ಪುನಃ ಪ್ರತಿಜ್ಞೆ ಮಾಡುವೆನು. ಮರನು ಓದಿಸುವೆನು. ಮರನು ಓದಿಸುವೆನು. ಚಿರಿಯೆಂದರೆದು ದುರಾಂಕಾರದಿ ಚಿರಿಯೆಂದರೆದು ದುರಾಂಕಾರ ಮರನು ಓದಿಸುವೆನು. ಅಗ್ರಜ, ಅನುಜರೆಂಬುವ ಅಕ್ಕರೆ ಇಲ್ಲದ ಸೋಚಿದ ಗುರುಕುಲ ಕೊಂಡಿಗಳ ಅನುಜರೆಂಬುವ ಅಕ್ಕರೆ ಇಲ್ಲದೆ ಸೊಚ್ಚಿದ ಗುರುಕುಲ ಮಕ್ಕಸವೆಲ್ಲವ ಬಕ್ಕಿಸಿ ನಮಗ ನ್ಯಾಯವು ಎಸಗಿದ ರಕ್ಕಸರ ಮಕ್ಕಸವೆಲ್ಲವ ಬಕ್ಕಿಸಿ ನಮಗ ನ್ಯಾಯವು ಎಸಗಿದ ರಕ್ಕಸರ ತೊಡಗಿಸಿ ಮಣ್ಣುಕ್ಕಿಸದಿರುವೆನೆ ನನ್ನದೊಳಗೆ ಲೆಕ್ಕಿಸದೆ ತೊಡಗಿಸಿ ಮಣ್ಣುಕ್ಕಿಸದಿರುವೆನೆ ನನ್ನದೊಳಗೆ ಸಭೆಯರು ಭಕ್ತಿಯ ಗರ್ವದಿದೆಲ್ಲ ಸಭೆಯರು ಭಕ್ತಿಯ ಗರ್ವದಿದೆಲ್ಲ ಮೂರ್ಖರವರ ಎದೆಯನ್ನು ಬಯಲು ಗುರುಕುಲ ಆಗಮರನು ಓದಿಸುವೆನು. ಚಿರಿಯೆಂದರೆದು ದುರಹಂಕಾರ ಚಿರಿಯೆಂದರೆದು ದುರಹಂಕಾರ ಧಿಕ್ಕರಿಸುವರು ಭಕ್ತಿರೆಂದರೆ ಗುರುಕುಲ ಆಗಮರನು ಓದಿಸುವೆನು. ಗುರುಕುಲ ಆಗಮರನು ಗುರುಕುಲ ಆಗಮರನು ಜೀಗೆದು ಬಿಸ. ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನವನ್ನೇ ಮಾಡಿದ್ದು ಸತ್ಯವಾಗಿದ್ದರೆ, ಮುಂದಿನ ಯುದ್ಧದಲ್ಲಿ ಆ ದುರ್ಯೋಧನನ 99 ಮಂದಿ ಸಹೋದರನ್ನು ಧ್ವಂಸ ಮಾಡಿ ದುಶ್ಯಾಸನನ್ನು ಕೊಂದು ಅವನ ಕರುಳನ್ನು ಬಗೆದು ಪಾಂಚಾಲಿ ಅವನ ಬಿಸಿ ರಕ್ತದಿಂದ ಪಾಂಚಾಲಿಯ ಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದೆಯಿಂದ ನುಚ್ಚು ನೂರು ಮಾಡಿ ನಂತರ ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಮಾಡಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ
ಪಾದವೇ ಸಾಕ್ಷಿ. ಹರ ಹರ ಮಹಾ ಹರ ಹರ ಮಹಾ ಹರ ಹರ ಮಹಾದೇವ್.